ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಾನು ಗೋಲ್ಡ್ ಫೇಶಿಯಲನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ಅಷ್ಟೇ ಸೂಪರ್ ಆದಂಥ ರಿಸಲ್ಟನ್ನು ಕೊಡುತ್ತೆ. ಏನಾದರೂ ಸ್ಪೆಷಲ್ ಆದಂಥ ಫಂಕ್ಷನ್ಸ್ಗಳಿದ್ರೆ, ಹಬ್ಬಗಳಿದ್ರೆ, ಇನ್ಸ್ಟೆಂಟ್ ಆಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಬ್ಯೂಟಿ ಪಾರ್ಲರ್ಗೆ ಗೋಲ್ಡನ್ ಫೇಶಿಯಲ್ ಮಾಡಿಸ್ತೀವಿ. ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಆದರೆ 3-4 ದಿವಸ ನಮ್ಮ ಫೇಸಲ್ಲಿ ಸ್ವಲ್ಪ ಗ್ಲೋಯಿಂಗ್ ಇರ್ಬೋದು. ಆಮೇಲೆ ಮತ್ತೆ ನಮ್ಮ ಫೇಸು ಡಲ್ ಆಗುತ್ತೆ. ಡಲ್ ಆಗೋದೊಂದೇ ಅಲ್ಲ, ಮತ್ತೆ ನಮ್ಮ ಫೇಸು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಷ್ಟು ನಮ್ಮ ಫೇಸ್ ಬ್ಲೀಚ್ ಆಗಿರುತ್ತೆ ಇದರಿಂದ. ಇವತ್ತು ಹೇಳುವಂತಹ ಗೋಲ್ಡನ್ ಫೇಶಿಯಲ್ ಪ್ಯೂರ್ಲಿ ನ್ಯಾಚುರಲ್ ಆದಂಥ ಪದಾರ್ಥಗಳಿಂದ ತಯಾರು ಮಾಡುವಂಥ ಗೋಲ್ಡನ್ ಫೇಶಿಯಲ್ ಆಗಿದೆ. ಇದು ತುಂಬಾ ಸಿಂಪಲ್, ಅಷ್ಟೇ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಫೇಸು ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ. ತುಂಬಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಲಾಂಗ್ ಟೈಮ್ವರೆಗೂ ನಿಮ್ಮ ಫೇಸಲ್ಲಿ ಕಳೆ ಇರುತ್ತೆ, ಗ್ಲೋಯಿಂಗ್ ಇರುತ್ತೆ. ಯಾರ ಮುಖದಲ್ಲಿ ಮಡವೆ ಕಲೆಗಳು, ಕಪ್ಪು ಕಲೆಗಳು, 1 ಲೇಯರ್ ಬ್ಲ್ಯಾಕ್ ಆಗಿದ್ರೆ, ಪಿಗ್ಮೆಂಟೇಷನ್ ಅಥವಾ ಬಂಗ್ ಇದ್ರೆ ಬೇಗ ಕಡಿಮೆ ಆಗುತ್ತೆ. ಮತ್ತು ಓಪನ್ ಪೋರ್ಸ್ ಯಾರಿಗಿರುತ್ತೆ ಅದು ಸಹಿತ ಕಡಿಮೆ ಆಗುತ್ತೆ. ಹಾಗಾದರೆ ಈ ಸೂಪರ್ ಆದಂಥ ಗೋಲ್ಡನ್ ಫೇಶಿಯಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಶ್ರಾವಣ ಮಾಸದ ಎಲ್ಲ ಹಬ್ಬಗಳಿಗೂ ನಿಮಗೆ ಶುಭಾಶಯಗಳನ್ನು ಕೋರ್ತೀನಿ. ಇವಾಗ ನಾವು ಫಸ್ಟು ಕ್ಲಿನ್ಸಿಂಗ್ ಮಾಡಬೇಕು. ಕ್ಲೆನ್ಸಿಂಗಿಗೋಸ್ಕರ ನಾವು ರಾ ಮಿಲ್ಕನ್ನು ತೊಗೋಬೇಕು. ಒಂದು ವೇಳೆ ನಿಮ್ಮ ಮನೇಲಿ ರಾ ಮಿಲ್ಕ್ ಇಲ್ಲ ಅಂದರೆ ಕಾಸಿ ಆರಿದ ಹಾಲನ್ನು ಬೇಕಾದರೆ ತೊಗೋಬೋದು. ಒಂದು 3-4 ಸ್ಪೂನ್ ಹಾಲಾದರೆ ಸಾಕಾಗತ್ತೆ ನೋಡಿ. ಹಾಲು ನಮ್ಮ ಮುಖದಲ್ಲಿರುವಂತಹ ಧೂಳನ್ನು, ಡಸ್ಟನ್ನು ರಿಮೂವ್ ಮಾಡಲು ಸಹಾಯ ಮಾಡುತ್ತೆ. ಮತ್ತು ಲೈಟಾಗಿ ಬ್ಲೀಚಿಂಗ್ ಮಾಡುವಂತಹ ಶಕ್ತಿ ಈ ಹಾಲಿಗಿದೆ. ಅದಲ್ಲದೆ ಯಾರಿಗೆ ಪೋರ್ಸ್ಗಳಾಗಿರುತ್ತೆ ಮುಖದಲ್ಲಿ, ತುಂಬ ಆಳದಲ್ಲಿ ಇರುವಂತಹ ಕೊಳೆಯನ್ನು ತೆಗೆಯಲು ಸಹಿತ, ಡಸ್ಟನ್ನು ತೆಗೆಯಲು ಸಹಿತ ಈ ಮಿಲ್ಕು ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವು ಸ್ಕ್ರಬ್ಬಿಂಗಿಗೆ ಇನ್ನೊಂದು ಬೌಲನ್ನು ತಯಾರಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ಕ್ರಬ್ಬಿಂಗ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಈಗ ಸ್ಕ್ರಬ್ಬಿಂಗಿಗೋಸ್ಕರ ನಾವು ಜೇನುತುಪ್ಪವನ್ನು ತಗೊಳ್ಳೋಣ. 1 ಸ್ಪೂನ್ ಜೇನುತುಪ್ಪ ತೊಗೊಂಡಿದ್ದೀನಿ ನೋಡಿ. ಜೇನುತುಪ್ಪ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಮತ್ತು ತುಂಬ ಮುಖ 1 ಲೇಯರ್ ಬ್ಲ್ಯಾಕ್ ಆಗಿರುತ್ತಲ್ಲ, ಅವರಿಗೆ ಜೇನುತುಪ್ಪ ಅಪ್ಲೈ ಮಾಡ್ತಾ ಬಂದರೆ ಆ ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಫೇಸು ವೈಟ್ ಆಗ್ತಾ ಬರುತ್ತೆ, ಗ್ಲೋಯಿಂಗ್ ಆಗ್ತಾ ಬರುತ್ತೆ. ಇವಾಗ 1 ಸ್ಪೂನ್ ಜೇನುತುಪ್ಪ ಹಾಕೊಳ್ಳೋಣ. ಜೇನುತುಪ್ಪ ಅಂತೂ ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಮೂಲ್ಯವಾದ ಅಮೃತ ಅಂತಲೇ ಹೇಳ್ಬೋದು. ಇದು ಎಷ್ಟು ಪ್ಯೂರ್ ಇರುತ್ತೆ ಅಂದರೆ ನಮ್ಮ ಫೇಸಿಗಾಗಲಿ, ನಮ್ಮ ಸ್ಕಿನ್ನಿಗಾಗಲಿ, ಇಲ್ಲ ನಮ್ಮ ದೇಹಕ್ಕೂ ಸಹಿತ ಜೇನುತುಪ್ಪ ತಗೊಳ್ತಾ ಬಂದರೆ ನಮ್ಮ ಬಣ್ಣವನ್ನು ತಿರುಗಿಸುತ್ತೆ. ನಮ್ಮ ಬಣ್ಣವನ್ನು ಚೇಂಜ್ ಮಾಡುವಂಥ ಗುಣ ಈ ಜೇನುತುಪ್ಪಕ್ಕಿದೆ. ನೆಕ್ಸ್ಟ್ ಇದಕ್ಕೆ ನಾವು ಸ್ಕ್ರಬ್ಬಿಂಗಿಗೋಸ್ಕರ 1 ಸ್ಪೂನ್ ಸಕ್ಕರೆ ತೊಗೊಳ್ತಾ ಇದ್ದೀನಿ ನೋಡಿ. ಸಕ್ಕರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಮತ್ತು ಡರ್ಟ್ ಇದ್ದರೆ, ಡಸ್ಟ್ ಇದ್ದರೆ ಅದನ್ನು ರಿಮೂವ್ ಮಾಡಲು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಲಿಂಬೆಹಣ್ಣನ್ನು ತೊಗೋಬೇಕು. ಫ್ರೆಶ್ ಆದಂಥ ಲಿಂಬೆಹಣ್ಣಿನ ರಸ ತೊಗೊಳ್ಳಿ. ಹಳೆ ಲಿಂಬೆಹಣ್ಣು ತೊಗೊಳಕ್ಕೆ ಹೋಗ್ಬೇಡಿ. ಯಾರಿಗೆ ಲಿಂಬೆಹಣ್ಣು ಸೂಟ್ ಆಗೋದಿಲ್ಲ ಅವ್ರು ಬೇಕಾದರೆ ಟೊಮೊಟೊ ರಸವನ್ನು ತೊಗೋಬೋದು. ಲೆಮನ್ ಜ್ಯೂಸ್ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಇದು ಪ್ಯೂರ್ಲಿ ನ್ಯಾಚುರಲ್ ಆಗಿ ನಮ್ಮ ಫೇಸನ್ನು ಬ್ಲೀಚ್ ಮಾಡುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ. ಅದು ಸೆನ್ಸಿಟಿವ್ ಸ್ಕಿನ್ ಬಿಟ್ಟು ಇನ್ನೆಲ್ಲ ಸ್ಕಿನ್ನವ್ರು ಸಹಿತ ಈ ಲೆಮನನ್ನು ಯೂಸ್ ಮಾಡ್ಕೋಬೋದು. ಈ ಸ್ಕ್ರಬ್ಬರಿಗೆ ಸೇರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸ್ಕ್ರಬ್ ಮಾಡಲಿಕ್ಕೆ, ನಮ್ಮ ಫೇಸನ್ನು ಪಾಲಿಷ್ ಮಾಡಲಿಕ್ಕೆ, ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನೋಡಿ. ಸ್ವಲ್ಪ ರವೆ ರವೆ ಆಗಿರಬೇಕು. ಸಕ್ಕರೆ ಫುಲ್ ಕರಗಬಾರ್ದು, ಫುಲ್ ನಾವು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಇವಾಗ ಈ ಸ್ಕ್ರಬ್ಬರನ್ನು ನಾವು ಪಕ್ಕದಲ್ಲಿಡೋಣ. ಇವಾಗ ನಾವು ಗೋಲ್ಡನ್ ಫೇಶಿಯಲ್ಗೆ ಬೇಕಾದಂಥ ಫೇಸ್ ಪ್ಯಾಕನ್ನು ತಯಾರಿ ಮಾಡ್ಕೊಳ್ಳೋಣ. ಅಗೇನ್ ನಾವು 1 ಸ್ಪೂನ್ ಹನಿಯನ್ನು ತೊಗೊಳ್ಳೋಣ. ಇದು ಪ್ರಕೃತಿ ದತ್ತವಾಗಿ ಬಂದಂಥ ಅಮೃತನೇ ಅಂತ ಹೇಳ್ಬೋದು. ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಬರೀ ನೀವು ಡೈಲಿ ಮಾರ್ನಿಂಗ್ ಫೇಸ್ ವಾಶ್ ಮಾಡಿ ಹನಿ ಅಪ್ಲೈ ಮಾಡಿದರೆ ಸಾಕು, ನಿಮ್ಮ ಸ್ಕಿನ್ನಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ನನ್ನು ಶೈನಿಂಗ್ ಆಗಿ, ಗ್ಲೋಯಿಂಗ್ ಆಗಿ, ಹೆಲ್ದಿ ಆಗಲು ಸಹಿತ ಇದು ಬೂಸ್ಟ್ ಮಾಡುತ್ತೆ. ಇವಾಗ ನೆಕ್ಸ್ಟ್ ನಾವು 1 ಸ್ಪೂನ್ ಲೆಮನನ್ನು ಹಾಕೊಳ್ಳೋಣ. ಲೆಮನ್ನು ತುಂಬಾ ನಮ್ಮ ಫೇಸ್ ಪ್ಯಾಕಿಗೆ ಒಳ್ಳೆಯದು. ಇದನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಕಪ್ಪು ಕಲೆಗಳಿದ್ರೂ ಸಹಿತ ಅದು ಲೈಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾವು ಒಂದು ಸೂಪರ್ ಆದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರನ್ನು ಹಾಕೊಳ್ಳೋಣ. ಮೊಸರು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ವೈಟ್ ಮಾಡುತ್ತೆ ಮತ್ತು ಶೈನಿಂಗ್ ಆಗಿರುವ ಹಾಗೆ ಮಾಡುತ್ತೆ. ಇದಕ್ಕೆ ನಾವು 1 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳೋಣ. ಕೊಕೊನಟ್ ಆಯಿಲನ್ನು ಹಾಕೊಳ್ಳೋಣ.
ನೀವು ಕೊಕೊನಟ್ ಆಯಿಲಾರು ಹಾಕೋಬೋದು, ಇಲ್ಲ ಆಲ್ಮಂಡ್ ಆಯಿಲಾರು ಬೇಕಾದರೆ ಹಾಕೋಬೋದು. ಕೊಕೊನಟ್ ಆಯಿಲ್ ಯಾಕೆ ಯೂಸ್ ಮಾಡಿದ್ದು ಅಂದರೆ ನಮ್ಮ ಸ್ಕಿನ್ ಮಾಯ್ಶ್ಚರ್ ಆಗಿರಲು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿದೆ. ಪುಡಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಯಾರು ಸ್ವಲ್ಪ ಲೈಟ್ ಕಲರ್ ಇರ್ತಾರಲ್ಲ ಅವರು ಅರಿಶಿನ ಪುಡಿಯನ್ನು ಯೂಸ್ ಮಾಡೋದ್ರಿಂದ ಅವರು ಒಂದು ಶೇಡ್ ವೈಟ್ ಆಗಿ ಕಾಣಿಸ್ತಾರೆ. ಮತ್ತು ಇದ್ರ ಗೋಲ್ಡನ್ ಫೇಶಿಯಲ್ ಅಂತ ನಾವು ಹೇಳೋ ಹಾಗೆಯೇ ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಅರಿಶಿನ ಪುಡಿಗಿದೆ. ಇಲ್ಲಿ ಫೇಸ್ ಪ್ಯಾಕಿಗೋಸ್ಕರ ಒಂದು ಅರ್ಧ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ನೀವು ಬೇಕಾದರೆ ಹಾಕ್ಕೋಬೋದು, ಬೇಡದಿರೆ ಬಿಡ್ಬೋದು, ಇದು ಆಪ್ಷನಲ್. ನೀವು ಬೇಕಾದರೆ 1 ಸ್ಪೂನ್ ಬೇಕಾದರೆ ಇಷ್ಟಪಟ್ಟರೆ ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸ್ವಲ್ಪ ತೆಳುವೇ ಇದೆ ನೋಡಿ ನಾನು ಪ್ರಿಪೇರ್ ಮಾಡಿರುವಂತಹ ಗೋಲ್ಡನ್ ಫೇಸ್ ಪ್ಯಾಕ್. ಇವಾಗ ಗೋಲ್ಡನ್ ಫೇಶಿಯಲ್ ಫೇಸ್ ಪ್ಯಾಕಿಗೆ ಬೇಕಾದಂತಹ ಎಲ್ಲ ರೆಸಿಪಿ ತಯಾರಾಯಿತು. ಒಂದು ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್ ಮತ್ತು ಪ್ಯಾಕಿಗೋಸ್ಕರ. ಇವಾಗ ಇಷ್ಟನ್ನು ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ನಮ್ಮ ಮುಖವನ್ನು ಕ್ಲೀನಾಗಿ ನಾವು ತೊಳ್ಕೊಂಬರ್ಬೇಕು. ನೆಕ್ಸ್ಟು ಒಂದು ಕಾಟನ್ ಆರು ತೊಗೊಳ್ಳಿ, ಇಲ್ಲ ಈ ಥರ ಕಾಟನ್ ಪ್ಯಾಡ್ ಇದ್ದರೆ ಅದನ್ನಾರು ಯೂಸ್ ಮಾಡ್ಕೊಳ್ಳಿ. ಕ್ಲೆನ್ಸಿಗಿಗಂತ ಹಾಲಿರುತ್ತಲ್ಲ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ನೀವು ಆ್ಯಂಟಿ ಕ್ಲಾಕ್ವೈಸಲ್ಲಿ ಈ ಥರ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಹಣೆ ಭಾಗದಲ್ಲಿ, ಮೂಗಿನ ಹತ್ರ ಎಲ್ಲ ಕಡೆ ನೀವು ಹಾಲನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡೋರ ಥರ ನೀವು ಈ ಥರ ಮಾಡಬೇಕಾಗತ್ತೆ. ಈ ರೀತಿ ಹಾಲಿನಿಂದ ನಿಮ್ಮ ಫೇಸಿಗೆ ಈ ರೀತಿ ಹಾಲನ್ನು ಅಪ್ಲೈ ಮಾಡಿಬಿಟ್ಟು ನಿಧಾನ ಮಸಾಜ್ ಮಾಡುತ್ತಾ ಇರಲ್ಲ, ಇದರಿಂದ ನಿಮ್ಮ ಫೇಸಲ್ಲಿರುವ ಧೂಳು, ಡಸ್ಟ್ ಎಲ್ಲ ಕ್ಲೀನಾಗಿ ವಾಶ್ ಔಟ್ ಆಗುತ್ತೆ, ಅಂದರೆ ಹೋಗುತ್ತೆ. ನೋಡಿ ನೀವು ಹಾಲಿನಲ್ಲಿ ಈ ಕಾಟನನ್ನು ಮತ್ತೆ ಅದ್ಬಿಟ್ಟು ಕ್ಲೀನಾಗಿ ನಿಮ್ಮ ಮುಖವನ್ನು ವಾಶ್ ಹೇಗೆ ಮಾಡ್ಕೊತೀರ ನೀರಿನಿಂದ, ಅದೇ ರೀತಿ ನೀವು ಹಾಲಿನಿಂದ ನಿಮ್ಮ ಫೇಸನ್ನು ವಾಶ್ ಮಾಡೋ ರೀತಿ ತಕ್ಕೋಬೇಕು. ನೆಕ್ಸ್ಟು ಒಂದು ಟವಲಿಂದ ಒರೆಸ್ಕೊಂಬಿಡಿ, ಯಾಕಂದರೆ ಇದನ್ನು ನೀವು ತೊಳ್ಕೊಳೋದು ಬೇಡ, ನೀರಿನಿಂದ ತೊಳೆಯೋದು ಬೇಡ. ಒಂದು ಟವಲಿಂದ ಈ ಥರ ಒರೆಸ್ಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಕ್ರಬ್ಬಿಂಗಿಗೆ ಆಲ್ರೆಡಿ ನಾವು ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಇದನ್ನು ಅಪ್ಲೈ ಮಾಡ್ತಾ ಸ್ಕ್ರಬ್ ಮಾಡಬೇಕು. ನೋಡಿ ಒಂದೇ ಹ್ಯಾಂಡಲ್ಲಿ ಮಾಡಬಾರ್ದು, 2 ಹ್ಯಾಂಡಿಂದ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಒಂದು ಕರೆಕ್ಟಾದಂಥ ಗ್ರಿಪ್ ಸಿಗುತ್ತೆ ನೋಡಿ. ಈ ಥರ ನೀವು ಸ್ಕ್ರಬ್ ಮಾಡಬೇಕು. ನಿಮ್ಮ ಹಣೆ ಮೇಲೆ, ಮೂಗಿನ ಮೇಲೆ ಎಲ್ಲಿ ನೀವು ಸ್ಕ್ರಬ್ ಮಾಡ್ತೀರೋ ಅಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗ್ತಾ ಹೋಗುತ್ತೆ. ಮತ್ತು ನೀವು ನೆಕ್ಕಿಗೂ ಬೇಕಾದರೆ ಮಾಡ್ಕೋಬೋದು, ತುಂಬಾ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ನೆಕ್ ಸಹಿತ. ನಾನು ನೆಕ್ಕಿಂಗ್ ಮಾಡ್ತಾಯಿಲ್ಲ, ಫೇಸಿಗೆ ಅಷ್ಟೇ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ನೀವು 2 to 3 ಮಿನಿಟ್ಸ್ವರೆಗೂ ಸ್ಕ್ರಬ್ ಮಾಡ್ಬೋದು. ತುಂಬ ಜೆಂಟಲ್ಲಾಗಿ ಸ್ಕ್ರಬ್ ಮಾಡಬೇಡಿ, ಲೈಟಾಗಿ ಸ್ಕ್ರಬ್ ಮಾಡಿದರೆ ಸಾಕು. ನೋಡಿ ಇವಾಗ ನನ್ನ ಫೇಸನ್ನು ವಾಶ್ ಮಾಡ್ಕೊಂಬರಬೇಕು. ಆದರೆ ನಾನು ಫೇಸನ್ನು ವಾಶ್ ಮಾಡೋದಿಲ್ಲ, ಸ್ವಲ್ಪ ಟವಲನ್ನೇ ಹಸಿ ಮಾಡಿಬಿಟ್ಟು ಈ ಥರ ಒರೆಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹೀಗೆ ಮಾಡ್ಬೋದು. ಇವಾಗ ಮತ್ತೆ ಪ್ಯಾಕ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಪ್ಯಾಕ್ ಹಾಕೋಕ್ಕಿಂತ ಮೊದಲು ನಾವು ಸ್ವಲ್ಪ ಬಿಸಿ ನೀರು, ಅಂದರೆ ನೀವು ತಡಿಬೇಕು ಅಷ್ಟು ಬಿಸಿ ಇರಬೇಕಷ್ಟು, ಅದರಲ್ಲಿ ಒಂದು ಟವಲನ್ನು ಇಲ್ಲ ಕರ್ಚಿಪನ್ನಾಗಲಿ, ಸ್ವಲ್ಪ ದಪ್ಪ ಇರಬೇಕು, ಈ ಮಿನಿ ಹ್ಯಾಂಡ್ ಕರ್ಚಿಪ್ ಅಂತೀವಲ್ಲ ಆ ಥರದ್ದು ಸಿಕ್ಕರೆ ನಿಮಗೆ ಅದನ್ನು ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ನಮ್ಮ ಫೇಸಿಗೆ ಶಾಖವನ್ನು ಕೊಡ್ಕೋಬೇಕು. ಒಂದು ವೇಳೆ ಸ್ಟೀಮರ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟೀಮರ್ ಇದ್ರೂ ಯೂಸ್ ಮಾಡಿಲ್ಲ, ಯಾಕಂದರೆ ತುಂಬ ಜನರ ಕಡೆ ಇರೋದಿಲ್ಲ, ಅದಕ್ಕೋಸ್ಕರ ಟವಲನ್ನೇ ನಿಮ್ಮ ಫೇಸಿಗೆ ಈ ಥರ ಮಾಡಿ ನೀವು ಸ್ಟೀಮನ್ನು ಕೊಟ್ಕೋಬೋದು. ನೆಕ್ಸ್ಟು ಒಣ ಟವಲಿಂದ ನಿಮ್ಮ ಫೇಸನ್ನು ಒರೆಸ್ಕೊಂಡ್ಬಿಟ್ಟು ಈ ಫೇಸ್ ಪ್ಯಾಕನ್ನು ಇವಾಗ ಅಪ್ಲೈ ಮಾಡಬೇಕು. ನೋಡಿ ನೀವು ಅಪ್ವರ್ಡ್ಸಲ್ಲಿ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಬೋದು. ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇರೋದ್ರಿಂದ ನೀವು ಲೈಟಾಗಿ ಈ ಥರ ಬೇಕಾದರೂ ಅಪ್ಲೈ ಮಾಡ್ಬೋದು. ಇವಾಗ ನೋಡಿ ಅಪ್ಲೈ ಮಾಡಾದಮೇಲೆ 10 to 20 ಮಿನಿಟ್ಸ್ ನಿಮ್ಮ ಫೇಸಲ್ಲಿ ಹಾಗೆ ಇರೋ ಹಾಗೆ ನೀವು ನೋಡ್ಕೋಬೇಕು. ಸ್ವಲ್ಪ ಡ್ರೈ ಅನಿಸಿದಾಗ ಸ್ವಲ್ಪ ನೀರು ತೊಗೊಬಿಟ್ಟು ಫಸ್ಟು ಈ ಥರ ಟ್ಯಾಪ್ ಮಾಡ್ದಂಗೆ ಮಾಡಿ ಸ್ವಲ್ಪ ನೀವು ಅಲ್ಲಿ ಒಣಗಿದನ್ನು ಸ್ವಲ್ಪ ಹಸಿ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ಡೈರೆಕ್ಟಾಗಿ ತೊಳಿಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಈ ಥರ ಹಸಿ ಮಾಡಿ ಸ್ವಲ್ಪ ಬಿಡಿಸ್ಕೋಬೇಕು ನೀವು. ಆಮೇಲೆ ಸ್ವಲ್ಪ ಟವಲಿನಿಂದ ನೀಟಾಗಿ ಒರೆಸ್ಕೊಳ್ಳಿ. ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಂತ, ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡು ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನಿಮ್ಮ ತಣ್ಣೀರಿನಿಂದ ನಿಮ್ಮ ಮುಖವನ್ನು ತೊಳ್ಕೊಂಬನ್ನಿ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಿಮ್ಮ ಎದುರಿನಲ್ಲೇ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಈ ಗೋಲ್ಡನ್ ಫೇಶಿಯಲನ್ನು ಫಸ್ಟ್ ಟೈಮಲ್ಲಿ ವಾರದಲ್ಲಿ 2 ಸಲ ಅಂದರೆ 2 ವೀಕ್ಸ್ ಇದೇ ಥರ ಮಾಡಿ, ನೆಕ್ಸ್ಟ್ ವಾರಕ್ಕೆ 1 ಸಲ ನೀವು ಗೋಲ್ಡನ್ ಫೇಶಿಯಲನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.
ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯವಾದಂಥ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.